आप सभी को नमस्ते और फिर से स्वागत करता हूं नवी कक्षा के 7वां पद्य पाठ पर्यावरण बचावो के लिए। ನಾವು ಈ ಹಿಂದಿನ ಅವಧಿಯಲ್ಲಿ ಒಮ್ಮೆ ಆ ಇಡೀ ಪದ್ಯ ಭಾಗವನ್ನ ಓದಿದ್ವಿ, ಹಾಡಿದ್ವಿ, ಲೇಖಕರ ಕಿರುಪರಿಚಯ ಮಾಡ್ಕೊಂಡಿದ್ವಿ, ಹೊಸ ಶಬ್ದಗಳನ್ನು ಗಮನಿಸಿದ್ವಿ ಮತ್ತು ಆ ಲೇಖಕರು ಹೇಳ ಬಯಸುವ ಅನೇಕ ಮೌಲ್ಯಗಳನ್ನ ಆ ಪದ್ಯದ ಮುಖೇನ ಅರ್ಥ ಮಾಡಿಕೊಳ್ಳುವ ವಿಶ್ಲೇಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಈಗ ನಾವು ಮುಂದುವರೆದು ಏನು ಮಾಡೋಣ, ಆ ಪದ್ಯ ಭಾಗದ ಅಭ್ಯಾಸ ಭಾಗವನ್ನ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಮತ್ತು ಏನನ್ನ ತಿಳಿದುಕೊಂಡಿದ್ದೀವಿ ಅನ್ನೋದನ್ನ ನಮ್ಮಷ್ಟಕ್ಕೆ ನಾವೇ ಪರೀಕ್ಷಿಸಿಕೊಳ್ಳುವಂತ ಕೆಲಸವನ್ನ ಮಾಡೋಣ. ಅದರಲ್ಲಿ ಮೊದಲನೇ ಅಭ್ಯಾಸ ಭಾಗದ ಮೊದಲನೇ ಮೇನ್ ಕ್ವಶನ್, ಏಕ ವಾಕ್ಯ ಮೇ ಉತ್ತರ ಲಿಖಿಯೇ ಅಂತ ಇದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಆಜ್ ಕಿಸ್ಕೋ ಬಚಾನೆ ಕಿ ಮಾಂಗ್ ಹೈ, ಇಂದು ಯಾವುದನ್ನ ಪಾರು ಮಾಡುವ ಉಳಿಸುವ ಬೇಡಿಕೆ ಇದೆ ಅಥವಾ ಕೂಗಿದೆ ಅಂತ ಅರ್ಥ. ನಮ್ಮಲ್ಲಿ ಕೂಗು ಅನ್ನೋದು ಸರಿಯಾಗುತ್ತೆ, ಇಲ್ಲಿ ಕೂಗು ಅಂದ್ರೆ ಎಚ್ಚರಿಕೆ ಇದೆ ಅಂತ. ಅದಕ್ಕೆ ಆಜ್ ಪರ್ಯಾವರಣಕ್ಕೂ ಬಚಾನೆ ಕಿ ಮಾಂಗ್ ಹೈ, ಇಂದು ಪರಿಸರವನ್ನು ಉಳಿಸುವ ಕೂಗೆದ್ದಿದೆ ಅಥವಾ ಬೇಡಿಕೆ ಇದೆ. ಎರಡನೇ ಪ್ರಶ್ನೆ, ಜೀವ ಕಬ್ ತಕ್ ಜಗತ್ ಮೇ ರಹ ಸಕ್ತಾ ಹೈ, ಜೀವ ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಇರಬಹುದಾಗಿದೆ. ಜಬ್ ತಕ್ ಜಗತ್ ಮೇ ಪಾನಿ ಹೈ ತಬ್ ತಕ್ ಜೀವ ಜಗತ್ ಮೇ ರಹ ಸಕ್ತಾ ಹೈ, ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ನೀರಿದೆಯೋ ಅಲ್ಲಿಯವರೆಗೆ ಜೀವ ಈ ಜಗತ್ತಿನಲ್ಲಿರಲಿಕ್ಕೆ ಸಾಧ್ಯ ಇದೆ. ಮೂರನೇ ಪ್ರಶ್ನೆ, ಕವಿ ಕಿಸ್ಕೋ ಶುದ್ಧ ರಖನೆ ಕಿ ಬಾತ್ ಕರ್ತೆ ಹೈ, ಕವಿ ಯಾವುದನ್ನು ಶುದ್ಧವಾಗಿಟ್ಟುಕೊಳ್ಳುವುದರ ಬಗ್ಗೆ ಹೇಳುತ್ತಾರೆ. ಕವಿ ವಾಯು ಕೋ ಶುದ್ಧ ರಖನೆ ಕಿ ಬಾತ್ ಕರ್ತೆ ಹೈ, ಕವಿ ಗಾಳಿಯನ್ನು ಶುದ್ಧವಾಗಿಟ್ಟುಕೊಳ್ಳುವುದರ ಬಗ್ಗೆ ಮಾತನಾಡುತ್ತಾರೆ. ಮುಂದುವರೆದು ನಾಲ್ಕನೇ ಪ್ರಶ್ನೆ, ಸೋಂಧಿ ಮಿಟ್ಟಿ ಕೋ ಕ್ಯಾ ಕಹಾ ಗಯಾ ಹೈ, ಸೋಂಧಿ ಮಿಟ್ಟಿ ಸುವಾಸನಾ ಭರಿತ ಮಣ್ಣು ಅನ್ನೋದನ್ನ ಯಾವುದಕ್ಕೆ ಹೇಳಲಾಗಿದೆ. ಸೋಂದಿ ಏನನ್ನು ಹೇಳಲಾಗಿದೆ, ಸೋಂದಿ ಮಿಟ್ಟಿ ಕೋ ರಾಣಿ ಕಹಾ ಗಯಾ ಹೈ, ಸೋಂದಿ ಮಿಟ್ಟಿಯನ್ನ ಸುವಾಸನಾ ಭರಿತವಾದಂಥ ಮಣ್ಣನ್ನ ರಾಣಿ ಎಂದು ಕವಿ ಬಣ್ಣಿಸಿದ್ದಾರೆ, ಹೇಳಿದ್ದಾರೆ. ಜೀವ ಜಗತ್ತಿಗೆ ಮಿತ್ರ ಕೌನ್ ಕೌನ್ ಹೈ, ಜೀವ ಜಗತ್ತಿನ ಮಿತ್ರರಾರು. ಜೀವ ಜಗತ್ತಿಗೆ ಮಿತ್ರ ಹೈ ಧ್ವನಿ, ಮಿಟ್ಟಿ और ಜಲವಾಯು ಆದಿ. ಜೀವ ಜಗತ್ತಿನ ಮಿತ್ರ ಯಾರಪ್ಪ ಅಂತ ಹೇಳಿದ್ರೆ ಶಬ್ದ, ಮಣ್ಣು, ಜಲವಾಯು ಅಂದ್ರೆ ನೀರು ಮತ್ತು ಗಾಳಿ ಅಥವಾ ಹವಾಮಾನ, ಪರಿಸರ. ಕವಿ ಕಿಸ್ಕಾ ಸಂಕಟ ದೂರ ಕರ್ನೆ ಕಿ ಬಾತ್ ಕರ್ತೆ ಹೈ, ಕವಿ ಯಾರ ಸಂಕಟವನ್ನ ದೂರ ಮಾಡುವುದರ ಬಗ್ಗೆ ಮಾತನಾಡುತ್ತಾರೆ. ಕವಿ ಶೋರ್ और मिट्टी का संकट दूर करने की बात करते हैं, ಕವಿ ಗದ್ದಲ ಮತ್ತು ಭೂಮಿಯ ಸಂಕಟವನ್ನ ದೂರ ಮಾಡುವುದರ ಬಗ್ಗೆ ಮಾತನಾಡುತ್ತಾರೆ, ಹೇಳುತ್ತಾರೆ ಅಂತ. ಮುಂದುವರೆದು ಏಳನೇ ಪ್ರಶ್ನೆ, ಕವಿ ಏಕ ವೃಕ್ಷ ಕೆ ಬದಲೆ ಮೇ ಕಿತನೆ ವೃಕ್ಷ ಲಗಾನೆ ಕೋ ಕಹತೆ ಹೈ, ಕವಿ ಒಂದು ವೃಕ್ಷದ ಬದಲಿಯಾಗಿ ಎಷ್ಟು ವೃಕ್ಷಗಳನ್ನ ಮರಗಳನ್ನ ನೆಡುವಂತೆ ಹೇಳುತ್ತಾರೆ. ಅಂದ್ರೆ ಒಂದು ವೃಕ್ಷ ಕಡಿದ್ರೆ ನೀನು, ಕವಿ ಏಕ ವೃಕ್ಷಕ್ಕೆ ಬದಲೆ ಮೇ 11 ವೃಕ್ಷ ಲಗಾನೆ ಕೋ ಕಹತೆ ಹೈ, ಒಂದು ಕವಿ ಒಂದು ಮರದ ಬದಲಿಯಾಗಿ 11 ಮರಗಳನ್ನು ನೆಡಲು ಹೇಳುತ್ತಾರೆ. ಎಂಟನೇ ಪ್ರಶ್ನೆ, ಕಿನ್ಕಿ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೈ, ಯಾವುದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ಧ್ವನಿ, ಮಿಟ್ಟಿ और ಜಲವಾಯು ಕಿ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೈ, ಧ್ವನಿ, ಶಬ್ದ, ಮಣ್ಣು, ಜಲವಾಯು, ಹವಾಮಾನವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಎರಡನೇ ಮೇನ್ ಕ್ವಶನ್, 2-3 ವಾಕ್ಯ ಮೇ ಉತ್ತರ ಲಿಖಿಯೇ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ. ಅದರಲ್ಲಿ ಮೊದಲನೇ ಪ್ರಶ್ನೆ ಹಿಂದೆ ಮುಂದೆ ಆಗಿದೆ. ವೃಕ್ಷಾರೋಪಣ ಕೋ ಹಮ್ ಕಿಸ್ ತರಹ ಬಡಾವಾ ದೇ ಸಕ್ತೆ ಹೈ, ವೃಕ್ಷಾರೋಪಣ್ ಮರವನ್ನ ನೆಡುವುದು, ಆರೋಹ ಮತ್ತು ಅವರೋಹ. ಆರೋಹ ಅಂದ್ರೆ ಏರುಗತಿ, ಅವರೋಹ ಅಂದ್ರೆ ಇಳಿಕೆ ಗತಿ ಅಂತ. ಇಲ್ಲಿ ವೃಕ್ಷಾರೋಪಣ ಅಂದ್ರೆ ಮರಗಳನ್ನ ನೆಡುವುದರ ಬಗ್ಗೆ ಅಹಂ ಕಿಸ್ ತರಹ ನೆಡುವುದರನ್ನ ನಾವು ಯಾವ ರೀತಿಯಾಗಿ ಬಡಾವಾ ದೇ ಸಕ್ತೆ ಹೈ, ಹೆಚ್ಚಿಸಬಹುದಾಗಿದೆ ಅಂತ. ಹಮೇ ಯಾ ಶಪಥ ಕಾನಿ ಚಾಹಿಯೇ, ನಾವೆಲ್ಲರೂ ಈ ಶಪಥವನ್ನು ಮಾಡಬೇಕಾಗಿದೆ. ಕಿ ಅಗರ್ ಏಕ ವೃಕ್ಷ ಕಾಟೆಂಗೆ ತೋ ಹಮ್ 11 ವೃಕ್ಷ ಲಗಾಯೆಂಗೆ, ಒಂದು ವೇಳೆ ಒಂದು ಮರ ಕಡಿಯುವ ಸಂದರ್ಭ ಬಂದ್ರೆ ಅದರ ಬದಲಿಯಾಗಿ 11 ಮರಗಳನ್ನ ನೆಡ್ತೀವಿ ಅಂತ. ಹಮ್ ಏಕ ವೃಕ್ಷ ಹಮೇಶಾ ರೋಪೆಂಗೆ,
ನಾವು ಯಾವಾಗಲೂ ಕೂಡ ಹಮೇಶ ಯಾವಾಗಲೂ ಪ್ರತಿದಿನ ಕೂಡ ಒಂದೊಂದು ಗಿಡವನ್ನ ನೆಡ್ತೀವಿ ಅನ್ನುವಂತಹ ಪ್ರಮಾಣವನ್ನು ಮಾಡೋಣ. ಇಸ್ ತರ ಹಮ್ ವೃಕ್ಷಾರೋಪಣಕ್ಕೂ ಬಢಾವ್ ದೇಕರ್ ಪರ್ಯಾವರಣಕ್ಕೂ ಬಚಾ ಸಕ್ತೆ ಹೈ. ಈ ರೀತಿಯಾಗಿ ನಾವು ವೃಕ್ಷಾರೋಪಣವನ್ನ ಹೆಚ್ಚಿಸ್ತಾ ಪರಿಸರವನ್ನ ಉಳಿಸಬಹುದಾಗಿದೆ. ಎರಡನೇ ಮೇನ್ ಕ್ವೆಶ್ಚನ್ ನಲ್ಲಿ ಮುಂದೊಂದು ಪ್ರಶ್ನೆ, ಪರಿಸರ ಕಿ ರಕ್ಷಾ ಕೆ ಲಿಯೆ ಹಮೆ ಕ್ಯಾ ಕ್ಯಾ ಕರ್ನಾ ಚಾಹಿಯೆ. ಪರಿಸರ ರಕ್ಷಣೆಗಾಗಿ ನಾವು ಏನನ್ನ ಮಾಡಬೇಕಾಗಿದೆ ಅಂತ. ಪರಿಸರ ಕಿ ರಕ್ಷಾ ಕೆ ಲಿಯೆ ಹಮೆ ಹವಾ ಪಾನಿ ಕೋ ಶುದ್ಧ ರಖನಾ ಚಾಹಿಯೆ. ಪರಿಸರದ ರಕ್ಷಣೆಗಾಗಿ ನಾವು ಗಾಳಿಯನ್ನ ನೀರನ್ನ ಶುದ್ಧವಾಗಿ ಇಟ್ಕೊಳ್ಬೇಕಾಗಿದೆ. ಮಿಟ್ಟಿ ಕಾ ಸಂವರ್ಧನ್ ಕರ್ನಾ ಚಾಹಿಯೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಬೇಕಾಗಿದೆ. ವೃಕ್ಷ ಲಗಾನೆ ಚಾಹಿಯೆ. ಮರಗಳನ್ನು ನೆಡಬೇಕಾಗಿದೆ. ತಬಿ ಹಮ್ ಪರ್ಯಾವರಣಕ್ಕೂ ಬಚಾ ಸಕ್ತೆ ಹೈ. ಆಗ್ಲೇ ನಾವು ಪರಿಸರವನ್ನ ಉಳಿಸಬಹುದಾಗಿದೆ. ಇನ್ನೊಂದು ಪ್ರಶ್ನೆ ಅಲ್ಲಿ ಅದಾಗಲೇ ಪುನರಾವರ್ತನೆ ಆಗಿದೆ. ಮೂರನೇ ಮೇನ್ ಕ್ವೆಶ್ಚನ್, ಜೋಡ್ಕರ್ ಲಿಖಿಯೇ. ಜೋಡಿಸಿ ಬರೆಯಿರಿ ಅಂತ. ಜೋಡಿಸಿ ಬರೆದಾಗಿದೆ ಹೇಗೆ, ಜಗ್ ಮೇ ಡ್ಯಾಶ್ ಪಾನಿ ಮಿಟ್ಟಿ ರಾನಿ ಮಾನವ ಕಾ ಜೀವನ್ ಏಕ ವೃಕ್ಷ ನಿತ್ ರೋಪೇಂಗೆ ಶಪಥ್ ಖಾವೋ ಸಮಯ ಕಿ ಮಾಂಗ್. ಇದೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಈ ಕವಿತಾಂಶದಲ್ಲಿ ಬರುವಂತಹ ಒಂದು ವಾಕ್ಯಾಂಶದ ಎರಡು ತುಣುಕುಗಳು ಬೇರೆ ಬೇರೆ ಮಾಡಲಾಗಿದೆ. ನೀವು ಆ ಪದ್ಯವನ್ನು ಚೆನ್ನಾಗಿ ಓದ್ಕೊಂಡಿದ್ರೆ ಅಲ್ಲಿ ಯಾವುದು ಮ್ಯಾಚ್ ಆಗುತ್ತೆ, ಯಾವುದು ಒಂದು ವಾಕ್ಯಕ್ಕಾಗಿ ಸೇರ್ಕೊಳ್ಳುತ್ತೆ ಅನ್ನೋದು ಸುಲಭವಾಗಿ ನೀವು ಅದನ್ನ ಗುರುತಿಸಿ ಬರೀಬಹುದಾಗಿದೆ. ನಾಲ್ಕನೇ ಮೇನ್ ಕ್ವೆಶ್ಚನ್, ಸಹಿ ಶಬ್ದೋನ್ಸೆ ರಿಕ್ತ ಸ್ಥಾನ ಬರಿಯೇ. ಸರಿಯಾದ ಶಬ್ದಗಳಿಂದ ಖಾಲಿ ಜಾಗವನ್ನ ತುಂಬಿರಿ ಅಂತ. ಈಗ ಅದು ತುಂಬಲಾಗಿದೆ ಅಲ್ಲಿ. ಆಜ್ ಸಮಯ ಕಿ ಡ್ಯಾಶ್ ಯಹಿ ಹೈ ಪರ್ಯಾವರಣ ಬಚಾವು. ಆಜ್ ಸಮಯ ಕಿ ಮಾಂಗ್ ಯಹಿ ಹೈ. ನೋಡಿ ಅಲ್ಲಿ ಅದನ್ನು ಬಣ್ಣ ಬದಲಾಯಿಸಲಾಗಿದೆ ಮತ್ತು ಅಂಡರ್ಲೈನ್ ಮಾಡಲಾಗಿದೆ ಆ ತುಂಬಿರುವಂತಹ ಶಬ್ದವನ್ನ. ಎರಡನೇ ವಾಕ್ಯ, ಡ್ಯಾಶ್ और डैश का संकट दूर करेंगे सारा. शोर और मिट्टी का संकट दूर करेंगे सारा. ಮೂರನೇದು, ಧ್ವನಿ ಮಿಟ್ಟಿ ಡ್ಯಾಶ್ ಆದಿ ಜೀವ ಜಗತ್ ಕೆ ಮಿತ್ರ ಸಭಿ. ಧ್ವನಿ ಮಿಟ್ಟಿ ಜಲವಾಯು ಆದಿ ಜೀವ ಜಗತ್ ಕೆ ಮಿತ್ರ ಸಭಿ. ನಾಲ್ಕನೇದು, ಏಕ್ ಡ್ಯಾಶ್ ಹಮ್ ನಿತ್ ರೋಪೇಂಗೆ. ಏಕ್ ವೃಕ್ಷ ಹಮ್ ನಿತ್ ರೋಪೇಂಗೆ. ಐದನೇ ಮೇನ್ ಕ್ವೆಶ್ಚನ್, ಭಾವಾರ್ಥ ಲಿಖಿ ಅಂತ ಇದೆ. ಅಲ್ಲಿ ಒಂದು ಕೊನೆಯ ನಡುವಿನ ಒಂದು ಸ್ಟಾಂಜ ತಗೊಳ್ಳಲಾಗಿದೆ. ಧ್ವನಿ ಮಿಟ್ಟಿ ಜಲವಾಯು ಆದಿ ಜೀವ ಜಗತ್ ಕೆ ಮಿತ್ರ ಸಭಿ. इनकी रक्षा करना अब कर्तव्य है हमारा. ಶೋರ್ और ಮಿಟ್ಟಿ ಕಾ ಸಂಕಟ ದೂರ ಕರೆಂಗೆ ಸಾರಾ ಅನ್ನುವಂಥದ್ದು ಒಂದು ಪದ್ಯ. ಇದರ ಭಾವಾರ್ಥವನ್ನ ನಾವು ಗಮನಿಸಬೇಕು. ಉತ್ತರ ಏನಪ್ಪಾ ಅಂದ್ರೆ, ಧ್ವನಿ ಮಿಟ್ಟಿ और ಜಲವಾಯು ಯಹ ಜೀವ ಜಗತ್ತಕ್ಕೆ ಮಿತ್ರ ಹೈ. ಧ್ವನಿ, ಮಣ್ಣು ಮತ್ತು ಪರಿಸರ ಇವು ಜೀವ ಜಗತ್ತಿನ ಮಿತ್ರರು. ಮನುಷ್ಯ और ಪ್ರಕೃತಿ ಕಾ ಅಟೂಟ್ ಸಂಬಂಧ ಹೈ. ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಅಟೂಟ್ ಮುರಿಯಲಾಗದ ಸಂಬಂಧ ಇದೆ. ಪ್ರಕೃತಿ ಹೈ ತೋ ಮನುಷ್ಯ ಜೀವನ್ ಬಿ ಹೈ. ಪ್ರಕೃತಿ ಇದ್ದರೆ ಮನುಷ್ಯನ ಜೀವನವೂ ಕೂಡ. ಇಸ್ಲಿಯೇ ಪ್ರಕೃತಿ ಕಿ ರಕ್ಷಾ ಕರ್ನ ಹಮಾರ ಕರ್ತವ್ಯ ಹೈ. ಹಾಗಾಗಿ ಪ್ರಕೃತಿಯನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಧ್ವನಿ ಪ್ರದೂಷಣ और कटते जंगलों की वजह से रेत में बदलती जमीन का संकट हम दूर करेंगे. ಧ್ವನಿ ಪ್ರದೂಷಣ ಅಂದ್ರೆ ಶಬ್ದ ಮಾಲಿನ್ಯ ಮತ್ತು ಕಟತೆ ಜಂಗಲೋಂಕಿ, ಮರಗಳನ್ನ ಕಡಿಯುವುದರಿಂದ, ಕಾಡನ್ನು ಕಡಿಯುತ್ತಿರುವುದರಿಂದ ಕಾರಣದಿಂದಾಗಿ ರೇತ್ ಮೇ ಬದಲ್ತಿ, ಮರಳುಗಾಡಾಗಿ ಬದಲಾವಣೆ ಆಗುತ್ತಿರುವಂತಹ ನಮ್ಮ ಭೂಮಿಯ ಸಂಕಟವನ್ನ ದೂರ ಮಾಡಬೇಕಾಗಿದೆ. ಆರನೇ ಮೇನ್ ಕ್ವೆಶ್ಚನ್, ನಿಮ್ನಲಿಖಿತ ಶಬ್ದೋಂಕೆ ಶುದ್ಧ ರೂಪ ಲಿಖಿಯೇ. ಕೆಳಕಂಡಂತ ಶಬ್ದಗಳ ಶುದ್ಧ ರೂಪವನ್ನು ಬರೀರಿ ಅಂತಿದೆ. ಅಂದ್ರೆ ಈಗ ಅವು ಶುದ್ಧವಾಗಿಲ್ಲ, ಅಂದ್ರೆ ಅವು ವ್ಯಾಕರಣ ದೃಷ್ಟಿಯಿಂದ, ಹಿಜ್ಜೇಕಿ ದೃಷ್ಟಿಸೆ, ಸ್ಪೆಲ್ಲಿಂಗ್ ದೃಷ್ಟಿಯಿಂದ ಅವು ತಪ್ಪಾಗೋ ದೃಷ್ಟಿಯಿಂದ ತಪ್ಪಾಗಿವೆ. ಅವನು ಗಮನಿಸಬೇಕು. ನೋಡಿ ಅಲ್ಲಿ ಮೊದಲು ಓದ್ಕೊಳ್ಳೋಣ ಹೆಂಗಿದೆಯಾ ಹಂಗೆ. ಜೀವ ಅಂತ ಇದೆ, ವಾಯು ಇದೆ, ಪನಿ, ಕತರ್ವಯ ಮನವು ಅಂತ ಇದೆ. ಸರಿಯಾದ ರೂಪ ಏನಾಗುತ್ತೆ? ಜೀವ ಇದ್ದದ್ದು ಜೀವ ಆಗ್ಬೇಕು. ವಾಯು ಅಷ್ಟೇ, ದೀರ್ಘ ಇಲ್ಲ ಅದು. ಪನಿ ಪಾನಿ. ಕತರ್ವಯ ಆಗಿದ್ದೇನಾಗಬೇಕು? ಕರ್ತವ್ಯ ಆಗಬೇಕು. ಮನವ್ ಮಾನವ ಆಗಬೇಕು. ಹೀಗೆ ನೀವು ಮಕ್ಕಳೇ ಗಮನ ಇಟ್ಟು ನೋಡಬೇಕು. ಒಂದು ಕಾಗುಣಿತ ಆಚೆ ಈಚೆ ಆದ್ರೆ, ರಸ್ವ ದೀರ್ಘ ಆದ್ರೆ, ದೀರ್ಘ ರಸ್ವ ಆದ್ರೆ, ಅಲ್ಪಪ್ರಾಣ ಮಹಾಪ್ರಾಣ ಆದ್ರೆ, ಮಹಾಪ್ರಾಣ ಅಲ್ಪಪ್ರಾಣ ಆದ್ರೆ ಅರ್ಥದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಾವು ಓದ್ಬೇಕಾದ್ರೆ ಈ ಸ್ಪೆಲ್ಲಿಂಗ್ ಅನ್ನ ಬಹಳ ಗಂಭೀರವಾಗಿ ಗಮನಿಸಬೇಕು ಮತ್ತು ಅದನ್ನ ತಪ್ಪಿಲ್ದಂಗೆ ಬರೆಯೋದನ್ನ ರೂಢಿಸ್ಕೋಬೇಕು. ಆ ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ ಈ ಅಭ್ಯಾಸವನ್ನು ನಿಮಗೆ ಕೊಡಲಾಗಿದೆ.
अभ्यासದ 7ನೇ मेन क्वेश्चन, पशु पक्षी मानव के मित्र है, निम्नलिखित तालिका में 10 पालतू जानवर तथा 10 ಪಕ್ಷಿयों के नाम लिखिए ಅಂತ. ಪಶು ಪಕ್ಷಿಗಳು ಮಾನವನ ಮಿತ್ರರು, ನಿಮಗೆ ಅದರ ಗೊತ್ತಿದೆ. ನಿಮ್ನಲಿಖಿತ ತಾಲಿಕಾ ಮೇ, ಕೆಳಕಂಡಂತ ತಾಲಿಕಾ ಅಂದ್ರೆ ಕೋಷ್ಟಕದಲ್ಲಿ 10 ಪಾಲತು ಜಾನುವಾರು ಅಂದ್ರೆ ಸಾಕು ಪ್ರಾಣಿಗಳು, ಜಂಗಲಿ ಜಾನುವಾರು ಅಂದ್ರೆ ಕಾಡು ಪ್ರಾಣಿಗಳು, ತಥಾ ಮತ್ತು 10 ಪಕ್ಷಿयों के नाम लिखिए, 10 ಪಕ್ಷಿಗಳ ಹೆಸರನ್ನ ಬರೆಯಿರಿ ಅಂತ ಇದೆ. ಹಿಂದಿನಲ್ಲಿ ಬರೀಬೇಕು, ನಿಮಗೆ ಕನ್ನಡದಲ್ಲಿ ಗೊತ್ತಿದೆ. ಅದನ್ನ ನಾವು ಹಿಂದಿನಲ್ಲಿ ಅನುವಾದ ಮಾಡ್ಕೊಂಡು ಹಿಂದೆ ಏನಂತ ಕರಿತೀರ ಅಂತ ಚೆಕ್ ಮಾಡ್ಕೊಂಡು ನೀವು ಒಂದು ಪಟ್ಟಿ ಮಾಡಬೇಕು. ಸುಮ್ಮನೆ ಉದಾಹರಣೆಗೆ ಒಂದಿಷ್ಟು ಉದಾಹರಣೆಗಳು ಇಲ್ಲಿದ್ದಾವೆ, ನೀವು ಇದಲ್ದೇನೋ ಬೇರೆ ಪ್ರಾಣಿ ಪಕ್ಷಿಗಳನ್ನ ನೀವು ಬರೀಬಹುದು. ಪಾಲ್ತು ಜಾನುವಾರು ಸಾಕು ಪ್ರಾಣಿಗಳ ಪಟ್ಟಿ. ಭೇಡ್ ಅಂದ್ರೆ ಕುರಿ, ಬಕರಿ ಮೇಕೆ, ಕುತ್ತಾ ನಾಯಿ, ಘೋಡಾ ಕುದುರೆ, ಭೈನ್ಸ್ ಎಮ್ಮೆ, ಗಾಯ್ ಹಸು, ಬೈಲ್ ಎತ್ತು, ಊಂಟ್ ಒಂಟೆ, ಗಧಾ ಕತ್ತೆ, ಬಿಲ್ಲಿ ಬೆಕ್ಕು. ಹೀಗೆ ಇದನ್ನ ಸಾಕು ಪ್ರಾಣಿಗಳ ಪಟ್ಟಿ ಇನ್ನೂ ಬೇಕಾದಷ್ಟು ಬೆಳೆಸಬಹುದು ನೀವು. ಪಕ್ಷಿಗಳ ಹೆಸರು ಹೇಳೋದಾದ್ರೆ ಕೋಯಲ್ ಕೋಗಿಲೆ, ತೋತಾ ಗಿಳಿ, ಮೋರ್ ನವಿಲು, ಕವ್ವಾ ಕಾಗೆ, ಕಬೂತರ್ ಪಾರಿವಾಳ, ತಿತರ್ ನೀರು ಕೋಳಿ, ಚೀಲ್ ಗಿಡುಗ, ಉಲ್ಲು ಗೂಬೆ, ಹಂಸ್ ಹಂಸ, ಬೋಬುಲಾ ಕೊಕ್ಕರೆ. ಇಂಥ ಅನೇಕ ಪಕ್ಷಿಗಳ ಹೆಸರನ್ನು ನೀವು ಬರೀಬಹುದು. ಇದರಿಂದ ಏನಾಗುತ್ತೆ, ಶಬ್ದ ಸಂಪತ್ತು ಜಾಸ್ತಿ ಆಗುತ್ತೆ. ಈ ಪ್ರಾಣಿ ಪಕ್ಷಿಗಳು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಹಿಂದಿ ಭಾಷೆಯಲ್ಲಿ ನಿಮಗೆ ಅವಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ. ಸುಲಭವಾಗಿ ಅವನು ತಿಳ್ಕೊಂಡ್ಬಿಟ್ರೆ ಆ ಪ್ರಾಣಿ ಪಕ್ಷಿಗಳ ಸ್ವಭಾವ ಆಗಲಿ ಗುಣಲಕ್ಷಣ ಆಗಲಿ ಬದಲಾವಣೆ ಆಗಲ್ಲ, ಹೆಸರು ಮಾತ್ರ, ಆ ಶಬ್ದದ ಉಚ್ಚಾರಣೆ ಮಾತ್ರ ಬದಲಾವಣೆ ಆಗುತ್ತೆ. ಅದು ನೀವು ಗಮನ ಇಟ್ಟು ನೋಡ್ಕೋಬೇಕು. ಮುಂದುವರೆದು 8ನೇ मेन क्वेश्चन, निम्नलिखित तालिका में कुछ पेड़ पौधे और फूलों के नाम दिए गए हैं, उन्हें अलग करके लिखिए ಅಂತ ಇದೆ. ಕೆಳಕಂಡಂತಹ ಕೋಷ್ಟಕದಲ್ಲಿ ಕೆಲವು ಮರ ಗಿಡಗಳು ಮತ್ತು ಹೂವಿನ ಹೆಸರುಗಳನ್ನ ನೀಡಲಾಗಿದೆ, ಅವುಗಳನ್ನ ಬೇರೆ ಮಾಡಿ ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲೊಂದಿದೆ, ನೀವು ಪತ್ರಿಕೆಯಲ್ಲಿ ನೋಡಿರ್ಬೇಕು, ಒಂದು ಪದಬಂಧ ಅಂತ ಗಮನಿಸಿರ್ಬೇಕು ನೀವು. ಅದು ಪದಬಂಧ ಅಂದ್ರೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕು, ಮೇಲಿಂದ ಕೆಳಕ್ಕೆ ಎಡದಿಂದ ಬಲಕ್ಕೆ ಅಂತ ಕೊಡ್ತಾರೆ. ಇದೊಂಥರ ಮೆದುಳಿಗೆ ಕಸರತ್ತು ಕೊಟ್ಟಂಗೆ. ಈ ದೇಹಕ್ಕೆ ಹೇಗೆ ವ್ಯಾಯಾಮ ಮಾಡಿದರೆ ಗಟ್ಟಿ ಆಗುತ್ತೋ ದೇಹ, ಹಾಗೆ ಈ ಪದಬಂಧಗಳು ಮತ್ತು ಇಂತಹ ತಾಲಿಕಾಗಳು, ಇಂತಹ ಕೋಷ್ಟಕಗಳು ಏನ್ ಮಾಡ್ತವೆ, ಮೆದುಳನ್ನು ಸ್ಟ್ರಾಂಗ್ ಮಾಡ್ತವೆ. ಹಾಗಾಗಿ ನೀವು ಎಲ್ಲಾರು ಬಿಡುವಾದಾಗ ಸಾಮಾನ್ಯ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ದಿನಾಲೂ ಕೂಡ ಒಂದು ಪದಬಂಧ ಇರ್ತದೆ. ನೀವು ಬಿಡುವಿದ್ರೆ ತಕ್ಷಣಕ್ಕೆ ಆ ಪದಬಂಧವನ್ನು ತುಂಬುವಂತ ಕೆಲಸ ಮಾಡ್ರಿ. ಇದರಿಂದ ಏನಾಗುತ್ತೆ, ನಿಮ್ದು ಶಬ್ದ ಸಂಪತ್ತು ಹೆಚ್ಚುತ್ತೆ, ಆಲೋಚನಾ ಲಹರಿ ಹೆಚ್ಚುತ್ತೆ, ಒಂದು ಶಬ್ದಕ್ಕಿರುವ ಬಹುಮುಖ ಆಯಾಮಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾನೆ, ತಾಲಿಕಾ ಕೊಟ್ಟಿದ್ದಾನೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ಒಂದು ಬಾಕ್ಸ್ ಹಾಕಿದ್ದಾನೆ, ತುಳಸಿ ಅಂತ ಒಂದು ಗಿಡ ಇದೆ. ಹಾಗೆ ನಾವು ಹುಡುಕಂತ ಏನೆಲ್ಲ ಸಿಗ್ಬೋದು ಇಲ್ಲಿ ಅಂತಂದ್ರೆ, ಈ ಪೇಡ್ ಪೌಧೆಗಳ ಲಿಸ್ಟ್ ನಲ್ಲಿ ಪೀಪಲ್ ಅಂತ ಇದೆ ನೋಡಿ. ಇಲ್ಲಿ ಪೀಪಲ್ ಅಂದ್ರೆ ಅರಳಿ ಮರ, ಸಾಲ್ ಅಂದ್ರೆ ಮತ್ತಿ ಮರ, ನೀಮ್ ಬೇವಿನ ಮರ, ಬರ್ಗದ್ ಆಲದ ಮರ, ನಾರಿಯಲ್ ತೆಂಗಿನ ಮರ, ತುಳಸಿ ಅದ್ ಮಾಡಲಾಗಿದೆ, ಅದನ್ನ ಬಾಕ್ಸ್ ಹಾಕಲಾಗಿದೆ. ಹಾಗೆ ಹೂವನ್ನು ಹುಡುಕೊಂಡು ಹೋದ್ರೆ ನಾವು ಯಾವ ಸಿಗುತ್ತೆ ನೋಡಿ, ಮೊದಲನೇ ಸಿಗುತ್ತೆ ನೋಡಿ, ಸೂರಜ್ಮುಖಿ ಅಂದ್ರೆ ಸೂರ್ಯಕಾಂತಿ, ಚಮೇಲಿ ಮಲ್ಲಿಗೆ, ಗೇಂದ ಚೆಂಡು ಹೂವು, ಚಂಪಾ ಕೇದಿಗೆ ಹೂ ಅಂತ ನೀವು ನೋಡಿರ್ಬೇಕು, ಬೇಲಿ ಸಾಲುಗಳಲ್ಲಿ ಇರ್ತದೆ. ಗುಲಾಬ್ ಗುಲಾಬಿ, ಔದಂಬರ್ ಹತ್ತಿಯ ಅದು ಹೂವಿನ ಲಿಸ್ಟಿಗೆ ಸೇರೋದಿಲ್ಲ, ಆದ್ರೂ ಅಲ್ಲಿ ಹೆಂಗ್ ಬಂದಿದೆ ಗೊತ್ತಾಗ್ಲಿಲ್ಲ. ಅದು ಔದಂಬರ್ ಹತ್ತಿ ಹಣ್ಣಂತ ತೋರಿಸುತ್ತದೆ. ಹೀಗೆ ನಾವು ಇನ್ನೂ ಕೆಲವು ಹೂವುಗಳ ಹೆಸರನ್ನ ಮತ್ತು ಮರ ಗಿಡಗಳ ಹೆಸರನ್ನ ಪಟ್ಟಿ ಮಾಡ್ಕೊಂತ ಹೋದ್ರೆ ತುಂಬಾ ಸುಲಭ. ಮುಂದೆ ಎಲ್ಲೇ ಬಂದ್ರು ಕೂಡ ಓಹೋ ಇದು ನಮಗೆ ಈ ಶಬ್ದ, ಈ ಮರ, ಈ ಗಿಡ, ಈ ಪ್ರಾಣಿ ಅಂತ ನಿಮ್ಗೆ ಅರ್ಥ ಆದ್ರೆ ಓದು ತುಂಬಾ ಸರಳ ಆಗುತ್ತೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ 9ನೇ मेन क्वेश्चन, उदाहरण के अनुसार पर्यायवाची शब्द लिखिए. ಉದಾಹರಣೆಗೆ ಅನುಗುಣವಾಗಿ ಪರ್ಯಾಯವಾಚಿ ಸಮನಾರ್ಥಕ ಶಬ್ದಗಳನ್ನು ಬರೀಬೇಕು. ಉದಾಹರಣೆ ಕೊಟ್ಟಿದ್ದಾರೆ ಒಂದಲ್ಲಿ, ಏನು, ಪಾನಿ ಅಂತ ಕೊಟ್ಟಿದ್ದಾರೆ. ಪಾನಿಗೆ ಏನು ಸಮನಾರ್ಥಕ ಶಬ್ದ ಇದೆ? ಜಲ್ ಅಂತ ಇದೆ, ನೀರ್ ಅಂತ ಇದೆ, ಉದಕ ಅಂತ ಇದೆ. ಕನ್ನಡದಲ್ಲೂ ಕೂಡ ಈ 3 ಶಬ್ದಗಳನ್ನು ಬಳಸ್ತಾರೆ, ಜಲ, ನೀರು, ಉದಕ ಅಂತನೂ ಕೂಡ ಬಳಸ್ತಾರೆ. ಹಾಗಾದ್ರೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾನೆ, ವಾಯುಗೆ ಬರೀರಿ ಅಂತ ಹೇಳಿದಾನೆ. ವಾಯುಗೆ ಹವಾ ಅಂತಾರೆ, ಸಮೀರ್ ಅಂತಾರೆ, ಪವನ್ ಅಂತನೂ ಕೂಡ ಅಂತಾರೆ. ಇವು ಪರ್ಯಾಯವಾಚಿ ಶಬ್ದಗಳು, ಸಮನಾರ್ಥಕವಾದ ಶಬ್ದಗಳು. ಹಾಗೆ ಇನ್ನೊಂದು ಜಗತ್ ಅನ್ನುವಂಥ ಶಬ್ದಕ್ಕೆ ಪರ್ಯಾಯವಾಚಿ ಶಬ್ದಗಳು ಯಾವ್ಯಾವಿದಾವೆ? ವಿಶ್ವ, ಸಂಸಾರ್, ದುನಿಯಾ, ಆಮೇಲೆ ಪ್ರಪಂಚ ಅಂತನೂ ಕೂಡ ಬರಿಬಹುದು.
ಜಗತ್ತಿದೆ ಅಲ್ಲಿ. ಹೀಗೆ ಇನ್ನೂ ಅನೇಕ ಶಬ್ದಗಳನ್ನು ನಾವು ಬಳಸಬಹುದಾಗಿದೆ. ಅಂದ್ರೆ ಒಂದು ಶಬ್ದಕ್ಕೆ ಬೇರೆ ಯಾವ ಯಾವ ಶಬ್ದಗಳನ್ನು ಬಳಸ್ತಾರೆ ಅಂತ ಗೊತ್ತಿದ್ರೆ ನಿಮಗೆ ಶಬ್ದ ಸಂಪತ್ತು, ನೀವು ಮಾತನಾಡುವಾಗ ಬರೆಯುವಾಗ ಶಬ್ದಗಳಿಗಾಗಿ ಹುಡುಕಾಡೋದು ತಪ್ಪುತ್ತೆ. ಆ ಶಬ್ದ ಸಂಪತ್ತು ನಿಮಗೆ ಏನಾಗಬೇಕು, ವೊಕ್ಯಾಬ್ಯುಲರಿ ಅಂತ ಕರೀತಾರಲ್ಲ, ಅದು ಜಾಸ್ತಿ ಇದ್ದಷ್ಟು ನಿಮ್ಮ ಭಾಷೆ ಪ್ರೌಢವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವೆಲ್ಲವೂ ಅಭ್ಯಾಸಗಳು ನಿಮಗೆ ಸಹಾಯ ಮಾಡ್ತವೆ. ಇನ್ನ 10ನೇ ಮೇನ್ ಕ್ವಶನ್, ಅನುರೂಪತಾ. ಅನುರೂಪತಾ ಅಂದ್ರೆ ನೆನಪಿರಲಿ ನಿಮಗೆ, ಅನುರೂಪತಾ ಅನುಗುಣವಾಗಿ, ಅನುಸಾರವಾಗಿ ಅಂತ ಕನ್ನಡದಲ್ಲೂ ಕೂಡ ಹೇಳ್ತೀವಿ. ಅನುರೂಪ ಅಂತ ಅಂದ್ರೆ ಅದಿದ್ದಂತೆ, ಹೇಗಿದೆಯೋ ಹಾಗೆ ಅನ್ನುವಂತ ಅರ್ಥ ಬರ್ತದೆ. ಉದಾಹರಣೆಗೆ ಇಲ್ಲಿ ನಿಮ್ಮ ಅಭ್ಯಾಸ ಭಾಗದಲ್ಲಿ ಅನುರೂಪತಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ 3ನೇ ಶಬ್ದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೋಡಿ ಇಲ್ಲಿ ಏನಿದೆ, ಇಲ್ಲಿ ಮೊದಲನೇ ಶಬ್ದ ಪಾನಿ ಜಲ್ ಅಂತ ಇದೆ. ಪಾನಿ ಜಲ್ ಇವೆರಡರ ನಡುವೆ ಏನ್ ಸಂಬಂಧ ಇದೆ? ಅವೆರಡು ಪರ್ಯಾಯವಾಚಿ ಶಬ್ದಗಳು. ಈಗಷ್ಟೇ ನಾವು ನೋಡಿದೀವಿ, ಪಾನಿ ಅಂದ್ರೆ ಒಂದೇ, ಜಲ್ ಅಂದ್ರೆ ಒಂದೇ. ಹಾಗಾದ್ರೆ ವಾಯು ಅಂತ ಕೇಳಿ ಡ್ಯಾಶ್ ಕೇಳಿದೆ ನಾವು. ಅಲ್ಲೇನು ಬರೀಬೇಕು? ಅಲ್ಲೂ ಕೂಡ ಪರ್ಯಾಯವಾದ ಶಬ್ದವನ್ನ ಬರೀಬೇಕಾಗತ್ತೆ ನಾವು. ಏನು? ಹವಾ ಅಂತ ಬರಿಬಹುದು, ನೀವು ಸಮೀರ್ ಅಂತಾನು ಕೂಡ ಬರಿಬಹುದು, ಪವನ್ ಅಂತಾನು ಕೂಡ ಬರಿಬಹುದು. ಇದನ್ನೇ ಹವಾ ಅಂತಾನೆ ಬರಿಬೇಕು ಅಂತೇನಿಲ್ಲ, ಸಮೀರ್ ಅಂತಾನು ಕೂಡ ಬರಿಬಹುದು, ಪವನ್ ಅಂತಾನು ಕೂಡ ಬರಿಬಹುದು. ಎರಡನೇದು ಮೇರಾ ಹಮಾರ, ಆದ್ರೆ ತೇರಾ ಡ್ಯಾಶ್. ಏನು ವ್ಯತ್ಯಾಸ ಇದೆ ಇಲ್ಲಿ? ಮೇರಾ ಹಮಾರ ನಾನು, ನನ್ನದು ನಮ್ಮದು ಅಂದ್ರೆ ಏಕವಚನ, ಬಹುವಚನ ಇದೆ. ತೇರಾ ನಿನ್ನದು, ತುಮ್ಹಾರ ನಿಮ್ಮದು, ಹಂಗಾಗ್ಬೇಕದು. ಮೂರನೇದು ಸಂಖ್ಯೆ ಕೊಟ್ಟಿದ್ದಾನೆ, ಅದನ್ನ ಶಬ್ದ ಕೊಟ್ಟಿದ್ದಾನೆ. 11 ಅಂತ ಕೊಟ್ಟಿದ್ದಾನೆ, 11 ಅಂತ ಕೊಟ್ಟಿದ್ದಾನೆ. 17 ಅಂತ ಕೊಟ್ಟು ಡ್ಯಾಶ್ ಕೇಳಿದ್ದಾನೆ. ಅವಾಗ ಏನ್ ಬರೀತೀರಿ? 17. ಅಂದ್ರೆ 17 ಕೊಡ್ಬೇಕು ಅಂತಿಲ್ಲ, ಬೇರೆ ಸಂಖ್ಯೆನೂ ಕೂಡ ಕೊಟ್ಬಿಡ್ಬೋದು. ನೀವು ಇವನ್ನೆಲ್ಲ ಕಂಠಪಾಠ ಮಾಡಿ ಬರೆಯಂತವಲ್ಲ ಇವು. ಅನುರೂಪ ಯಾವಾಗಲೂ ಕೂಡ ನೀವು ಅಲ್ಲಿ ಆ ಕ್ಷಣದಲ್ಲಿ ಓದ್ಕೊಂಡು ಬರೆಯೋ ಹೊರತು, ಅಭ್ಯಾಸ ಭಾಗದಲ್ಲಿ ಕೊಟ್ಟಿದ್ದಾನೆ ಅಂತೇಳಿ ನೀವು ಅನುರೂಪ 11, 11 ಅಂತ ಬರೆದು ಇಲ್ಲೇನೋ 18 ಅಂತ ಕೊಟ್ಟಿದ್ದು ನೀವು 17 ಅಂತ ಬರೆದ್ರೆ ಹೋಯ್ತು ಮಾರ್ಕ್ಸ್ ಅಲ್ವಾ? 18ಕ್ಕೆ 18 ಅಂತ ಬರಿಬೇಕು, 20 ಕೊಟ್ಟರೆ 20 ಅಂತ ಬರಿಬೇಕು. ಆ ಕ್ಷಣದಲ್ಲೇ ಅಲ್ಲೇ ನಿಂತು ಅದನ್ನ ಅರ್ಥ ಮಾಡ್ಕೊಂಡು ಬರಬೇಕೆ ಹೊರತು ಒಂದು ಅಂದಾಜಿನ ಮೇಲೆ, ಈ ಹಿಂದಿನ ಅಭ್ಯಾಸದ ಬಲ ಮೇಲೆ ಯಾವುದೇ ಕಾರಣಕ್ಕೂ ನೀವು ಉತ್ತರವನ್ನು ಬರೀಬಾರ್ದು, ಯಾವುದೇ ಪ್ರಶ್ನೆಗಾಗ್ಲಿ. ಉದಾಹರಣೆ ನಿಮಗೆ, ಕ್ರಿಕೆಟ್ ಆಟಗಾರ ಮೊದಲೇ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ರು ಕೂಡ ಅವನು ಬರುವಂತ ಎಲ್ಲಾ 6 ಬಾಲ್ಗಳನ್ನು ಸಿಕ್ಸರ್ ಹೊಡಿತೀನಿ ಅಂತ ಹೇಳಲ್ಲ. ಅವನು 6 ಕೂಡ ಹೊಡೆದಿಲ್ಲ, ಇದುವರೆಗೆ ಹೊಡಿಲಿಕ್ಕೆ ಸಾಧ್ಯನೂ ಇಲ್ಲ. ಯಾವ ಕ್ಷಣದಲ್ಲಿ ತೀರ್ಮಾನ ಮಾಡ್ತಾನೆ ಅವನು? ಆ ಬಾಲು ಬರುವ ವೇಗ, ಅದರ ಪಿಚ್ಚು, ಇವನ ಸಾಮರ್ಥ್ಯ, ಅಲ್ಲಿ ಯಾರು ಫೀಲ್ಡರ್ ಇರ್ತಾರಲ್ಲ ಅದನ್ನೆಲ್ಲವನ್ನು ಗಮನಿಸ್ಕೊಂಡು ಆ ಕ್ಷಣಕ್ಕೆ ತೀರ್ಮಾನ ಮಾಡ್ತಾನೆ ಹೊರತು ಅವನು ಮೊದಲೇ ಪೂರ್ವ ನಿರ್ಧಾರವಾಗಿ ಬರೋದಿಲ್ಲ ಅವನು. ಹಂಗೇನೆ ನೀವು ಪರೀಕ್ಷೆ ಅನ್ನುವಂಥ ಕ್ರಿಕೆಟ್ ಆಡಕ್ ಹೋದಾಗ ನೀವು ಬ್ಯಾಟ್ಸ್ಮನ್ ಆಗಿ ಹೋದ್ರೆ, ನೀವು ಅಲ್ಲಿ ಪ್ರಶ್ನೆಗಳು ನಿಮಗೆ ಬೌಲಿಂಗ್ ಆಗಿ ಬಂದಾಗ ಏನ್ ಮಾಡ್ಬೇಕು? ಆ ಪ್ರಶ್ನೆಯನ್ನ ಸರಿಯಾಗಿ ಗ್ರಹಿಸ್ಕೊಂಡು ಆ ಕ್ಷಣಕ್ಕೆ ಉತ್ತರ ಕೊಡ್ಬೇಕೆ ಹೊರತು ನೀನು ಯಾವಾಗಲೂ ಸಿದ್ಧವಾಗಿರೋ ಉತ್ತರನ ಅದಕ್ಕೆ ಕೊಟ್ರೆ ತಪ್ಪಾಗುತ್ತೆ ಮತ್ತು ನಿನ್ನ ಅಂಕ ಕಡಿಮೆ ಆಗುತ್ತೆ ಮತ್ತು ನೀನು ಅಂದ್ಕೊಂಡಷ್ಟು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶಿಕ್ಷಣ ಅಂದ್ರೂ ಕೂಡ ಅದಲ್ಲ, ಕಂಠಪಾಠ ಮಾಡೋದಲ್ಲ. ಅದಕ್ಕೆ ಸ್ವಲ್ಪ ಬದಲಾವಣೆ ಆಗ್ಬೋದು. ನೀವು ಒಂದು ಚೂರು ಮಾಡಿದ್ರು ಕೂಡ ಹೇಗೆ ಅವನು ಔಟ್ ಆಗ್ತಾನೋ ಬ್ಯಾಟ್ಸ್ಮನ್ನು, ಹಾಗೆ ನೀವು ನನ್ನ ಅನುಭವದಲ್ಲಿ ಅನೇಕ ವಿದ್ಯಾರ್ಥಿಗಳು ಅತ್ಯಂತ ಸರಳವಾದ ಪ್ರಶ್ನೆಗಳಿಗೆ ಉತ್ತರವನ್ನು ತಪ್ಪಾಗಿ ಬರೆದು ಅಂಕಗಳನ್ನ 2-3 ಕಳ್ಕೊಂಡಿದ್ದಾರೆ, ಔಟ್ ಆಫ್ ಔಟ್ ತೆಗೆಯುವಂತ ಹುಡುಗರು ಅನ್ನೋದು ನನಗೆ ಅನುಭವಕ್ಕೆ ಬಂದಿದೆ. ಹಾಗಾಗಿ ಈ ಅನುರೂಪದಲ್ಲಿ ನೀವು ಅನುರೂಪ ಅಂತಲ್ಲ, ಯಾವುದೇ ಪ್ರಶ್ನೆಗಾಗಲಿ ಅಲ್ಲಿ ನೀವು ಉತ್ತರ ಕೊಡಬೇಕ ಹೊರತು ಮೊದಲೇ ನಿರ್ಧಾರ ಮಾಡಬಾರ್ದು. ಇನ್ನೊಂದು 4ನೇದು ಸಜೀವ್ ನಿರ್ಜೀವ್, ಆದ್ರೆ ಜನ್ಮ ಡ್ಯಾಶ್ ಅಂತಾನೆ. ಏನಿದೆ ಇಲ್ಲಿ? ವಿರುದ್ಧಾರ್ಥಕ ಶಬ್ದ ಇದೆ. ಮೊದಲನೇದು ಪರ್ಯಾಯವಾಚಿ ಶಬ್ದ ಇತ್ತು, 2ನೇದು ವಚನ ಇದೆ, ಅನ್ಯ ವಚನ ಇತ್ತು, 3ನೇದು ಸಂಖ್ಯೆ ಇದೆ, 4ನೇದು ವಿರುದ್ಧ ಶಬ್ದ ಕೊಟ್ಟಿದೆ. ನೋಡಿ ಇಲ್ಲಿ ಈ 4 ಪ್ರಶ್ನೆಗಳಲ್ಲಿ 4 ವ್ಯಾಕರಣಿಕ ಅಂಶಗಳನ್ನು ನಮಗೆ ತುಂಬಿದ್ದಾರೆ. ಎಲ್ಲವೂ ಜ್ಞಾನ ನಮ್ಗೆ ಇರಬೇಕು ಅಂತ. ಜನ್ಮ ಏನಾಗುತ್ತೆ? ಮರಣ ಅಥವಾ ಮೃತ್ಯು ಆಗುತ್ತೆ, ವಿಲೋಮ ಶಬ್ದ. ಹೀಗೆ ಇಷ್ಟು ಅಭ್ಯಾಸ ಭಾಗ ಆದಮೇಲೆ ನಾವು ಕೊನೆಯದಾಗಿ ಘಟಕ ಮೂಲ್ಯಾಂಕನವನ್ನು ನೋಡೋಣ. 15 ಅಂಕಗಳಿಗೆ ಘಟಕ ಮೂಲ್ಯಾಂಕನ ಇದೆ, ನೀವು ಇದನ್ನ ಬರೀಬೇಕು. ಅದರಲ್ಲಿ ಮೊದಲನೇದು ಪರ್ಯಾಯವಾಚಿ ಶಬ್ದ ಲಿಖಿ ಅಂತ ಇದೆ, 1 ಅಂಕ, ಅರ್ಧ ಮಾರ್ಕ್ಸ್ಗೆ. ವಾಯು ಮತ್ತು ಜಗತ್ ಅವೆರಡಕ್ಕೂ ಉತ್ತರವನ್ನು ಬರೀಬೇಕು. 2ನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದಕ್ಕೆ ಶುದ್ಧ ರೂಪ ಲಿಖಿ ಅಂತ ಇದೆ. ಕೆಳಕಂಡ ಶಬ್ದಗಳನ್ನು ಶುದ್ಧ ರೂಪದಲ್ಲಿ ಬರೀರಿ, ಅಂದ್ರೆ ಅವು ವ್ಯಾಕರಣಿಕ ದೃಷ್ಟಿಯಿಂದ ಸ್ಪೆಲ್ಲಿಂಗ್ ದೃಷ್ಟಿಯಿಂದ ತಪ್ಪಿದವೆ, ಸರಿ ಮಾಡಿ ಬರೀಬೇಕು. ಪನಿ ಅಂತ ಇದೆ, ಇನ್ನೊಂದು ಕತರ್ವಯ ಅಂತ ಇದೆ. 3ನೇ ಪ್ರಶ್ನೆ, ದೋ ಪಾಲ್ತು ಜಾನುವಾರೋಂಕೆ ನಾಮ್ ಲಿಖಿಯೇ, ಯಾವುದಾದರೂ 2 ಸಾಕು ಪ್ರಾಣಿಗಳ ಹೆಸರನ್ನು ಬರೀರಿ ಅಂತ ಇದೆ.
ನಾಲ್ಕನೇ ಪ್ರಶ್ನೆ, ಸಹಿ ಶಬ್ದೋನ್ಸೆ ರಿಕ್ತ ಸ್ಥಾನ ಬರಿಯೇ. ಸರಿಯಾದ ಶಬ್ದಗಳಿಂದ ಖಾಲಿ ಬಿಟ್ಟ ಜಾಗ ಬರೀ ತುಂಬಬೇಕು ನೀವು. ಡ್ಯಾಶ್ ಅವ್ರ ಡ್ಯಾಶ್ ಕಾ ಸಂಕಟ ದೂರ ಕರೆಂಗೆ ಸಾರ ಅಂತ ಪದ್ಯದ ಸಾಲದು, ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಉತ್ತರ, ಅದನ್ನು ಬರಿತೀರಿ. ಇನ್ನು ಐದನೇ ಪ್ರಶ್ನೆ, ಪರ್ಯಾವರಣ ಸೆ ಸಂಬಂಧಿತ ಏಕ ನಾರಾ ಲಿಖಿ ಅಂತ ಇದೆ. ಪರಿಸರಕ್ಕೆ ಸಂಬಂಧಪಟ್ಟಂತ ಏಕ ನಾರ ಅಂತ ಇದೆ. ನಾರ ಅಂದ್ರೆ ಘೋಷಣೆ, ಸ್ಟೇಟ್ಮೆಂಟ್ ಬರೀರಿ ಅಂತ. ನೀವೆಲ್ಲ ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಣೆ ಮಾಡಬೇಕಾದ್ರೆ ಊರು ತುಂಬಾ ಮೆರವಣಿಗೆ ಹೋಗ್ತೀರಿ, ಗಿಡ ನೆಡ್ತೀರಿ, ಅವಾಗ ಪರಿಸರಕ್ಕೆ ಸಂಬಂಧಪಟ್ಟಂತ ಕೆಲವು ಘೋಷಣೆಗಳನ್ನು ಕೂಗ್ತಿರಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಂಡು ಹಿಂದಿನಲ್ಲಿ ಬರೆಯುವಂತ ಪ್ರಯತ್ನವನ್ನ ಮಾಡಿ. ಇನ್ನು ಆರನೇ ಮೇನ್ ಕ್ವಶನ್, ಅನುರೂಪ್ ಶಬ್ದ ಲಿಖಿಯೇ. ಮೊದಲನೇದು ಆಗ್ಲೇ ಹೇಳ್ದಂಗೆ ಅದು ಸಂಖ್ಯೆ ಇದೆ 11, 17ಕ್ಕೆ ಡ್ಯಾಶ್. ಎರಡನೇದು ಸಜೀವ್, ನಿರ್ಜೀವ ಆದ್ರೆ ಜನ್ಮ ಡ್ಯಾಶ್. ಏಳನೇ ಪ್ರಶ್ನೆ, ಆಜ್ ಕಿಸ್ಕೋ ಬಚಾನೆ ಕಿ ಮಾಂಗ್ ಹೈ. ಇಂದು ಯಾವುದನ್ನ ಪಾರು ಮಾಡುವಂತದ್ರ ಕೂಗೆದ್ದಿದೆ. ಸೋಂಧಿ ಮಿಟ್ಟಿ ಕೋ ಕ್ಯಾ ಕಹಾ ಗಯಾ ಹೈ. ಸೋಂಧಿ ಮಿಟ್ಟಿಯನ್ನು ಏನೆಂದು ಕರೆಯಲಾಗಿದೆ. ಒಂಬತ್ತನೇ ಪ್ರಶ್ನೆ, ಕವಿ ಏಕ ವೃಕ್ಷಕ್ಕೆ ಬದಲೇ ಮೇ ಕಿತನೆ ವೃಕ್ಷ ಲಗಾನೆ ಕೋ ಕಹತೆ ಹೈ. ಕವಿ ಒಂದು ಮರದ ಬದಲಿಯಾಗಿ ಎಷ್ಟು ಮರಗಳನ್ನು ನೆಡಲು ಹೇಳಿದ್ದಾರೆ. ಹತ್ತನೇದು, ಜೀವ ಕಬ್ ತಕ್ ಜಗತ್ ಮೇ ರಾ ಸಕ್ತಾ ಹೈ. ಜೀವ ಎಲ್ಲಿಯವರೆಗೂ ಈ ಜಗತ್ತಿನಲ್ಲಿ ಇರಬಹುದಾಗಿದೆ. 11ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಪರ್ಯಾವರಣ ಕ ಮಹತ್ವ ಸಮಜಾಯಿಯೇ. ಪರಿಸರದ ಮಹತ್ವವನ್ನ ತಿಳಿಸಿ. ನಿಮ್ದೇ ಆದ ಮಾತುಗಳಲ್ಲಿ ನಿಮ್ಗೆ ಕನ್ನಡದಲ್ಲಿ ಆಲೋಚನೆ ಇದೆ, ಅದನ್ನ ಹಿಂದಿನಲ್ಲಿ ಬರೆಯುವಂತ ಪ್ರಯತ್ನ ಪಡ್ರಿ. 12ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಪರಿಸರ ಕಿ ರಕ್ಷಾ ಕೆ ಲಿಯೇ ಹಮೇ ಕ್ಯಾ ಕ್ಯಾ ಕರ್ನಾ ಚಾಹಿಯೇ. ಪರಿಸರದ ರಕ್ಷಣೆಗಾಗಿ ನಾವು ಏನೇನು ಮಾಡಬೇಕಾಗಿದೆ. ಈ ಪದ್ಯದ ಪದ್ಯವನ್ನೇ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಬರುವ ಮಾತುಗಳನ್ನು ನೀವು ಬರೆದ್ರೆ 2 ಅಂಕ ನಿಮಗೆ ಸಿಗುತ್ತೆ. ಹೀಗೆ ಮಕ್ಕಳೇ, ಈ ಘಟಕ ಮೂಲ್ಯಾಂಕನವನ್ನು ನಿಮ್ಮ ಮಟ್ಟಕ್ಕೆ ನೀವೇ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸ್ರಿ. ಹೀಗೆ ನೀವು ನಿಜವಾಗೂ ನೀವು ಯಾರ ಸಹಾಯವೂ ಇಲ್ಲದೆ ಈ ಘಟಕ ಪರೀಕ್ಷೆಯನ್ನ ಬರೀಲಿಕ್ಕೆ, ಸರಿಯಾಗಿ ಉತ್ತರ ಬರೀಲಿಕ್ಕೆ ಸಮರ್ಥರಾದ್ರಿ ಅಂದ್ರೆ ಖಂಡಿತವಾಗೂ ನೀವು ಸರಿಯಾದ ದಾರಿಗಿದ್ದೀರಿ ಅಂತ ಅರ್ಥ ಆಗುತ್ತೆ. ಹೀಗೆ ನೀವು ಮುಂದುವರಿರಿ. ಇನ್ನು ಮುಂದಿನ ಪಾಠಗಳನ್ನ ತಗೊಂಡು ನಾನು ಮುಂದಿನ ಪೀರಿಯಡ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.